ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆಗ ಹೂ ಮಾರೋಳು ಹೂ ಬೇಕಾ ಅಂತ ಕೇಳ್ತಿರುವಾಗ, ಅಯ್ಯೋ ಹೂ ಬೇಕು ಅಮ್ಮ, ಹೂ ಕರಿ ಅಂತ ಹೇಳ್ತಾರೆ. ಯಾಕೋ ಹೂ ಅಂತ ಕೇಳಿದಾಗ, ಅಯ್ಯೋ ಕರಿ ಅಮ್ಮ ಅಂತ ಹೇಳ್ತಾರೆ. ಆಗ ಹೂವಿನವಳು ಹತ್ರನೇ ಬರ್ತಾಳೆ. ಆಗ ಸಂಗೀತ ಅವರು, ನನಗೆ ಗೊತ್ತಾಯ್ತು ಬಿಡು, ನೀನು ನನಗೋಸ್ಕರ ಹೂವನ್ನು ಕರೆದಿಲ್ಲ, ಭೂಮಿಗೋಸ್ಕರ ತಾನೇ ಅಂತ ಸಂಗೀತ ಹೇಳ್ಕೊಂಡು ನಗ್ತಾ ಇರ್ತಾರೆ. ಆಗ ಅಯ್ಯೋ ಏನು ಮಾತಾಡ್ತಾ ಇದ್ದೀರಾ ಅತ್ತ, ಅಂದರೆ ಇಲ್ಲಿ ಎಲ್ಲರೂ ಕೂಡ ಮದುವೆ ಆದವರೇ ಇರೋದು, ಎಲ್ರಿಗೂ ಕೂಡ ಹೂವಿನ ಅವಶ್ಯಕತೆ ಇದೆಯಲ್ವ ಅತ್ತೆ ಅಂತ ಭೂಮಿ ಹೇಳ್ತಾರೆ. ಹೌದು ಭೂಮಿ, ನೀನು ಹೇಳ್ತಾ ಇರೋದು ಕರೆಕ್ಟೇ ಅಂತ ಸಂಗೀತ ಹೇಳ್ತಾರೆ. ಆಗ ಸರಿ ಎಲ್ರಿಗೂ ಹೂವು ಕೊಡಿ ಅಂತ ಭೂಮಿ ಹೇಳ್ತಾರೆ. ಎಲ್ಲರೂ ಕೂಡ ಹೂವು ತಗೊತಾರೆ. ಆಗ ನಚ್ಚಿ ಅಂತೂ ಇಲ್ಲಿ ಅಂಜುಗೆ ಹೂವನ್ನು ಮುಡಿಸ್ತಾರೆ. ನಚ್ಚಿ ಅಂತೂ ನಾಚ್ಕೊಂಡು ಮುಡಿಸ್ತಾ ಇದ್ರೆ, ಈ ಕಡೆ ಅಜಿತ್ ಹೂವನ್ನು ಹಿಡ್ಕೊಂಡು ನೋಡ್ತಾನೆ ಇರ್ತಾರೆ. ಆಗ ಸಂಗೀತ ಅವರು, ಲೋ ಮಗನೇ, ನೀನೇ ತಾನೇ ಹೂವಿನವಳನ್ನ ಕರೆಸಿದ್ದು, ಭೂಮಿಗೋಸ್ಕರನೇ ಹೂ ತಗೋಬೇಕು ಅಂತ, ಈಗ ಹೂವಿನೇನೋ ನೋಡ್ತಾ ಇದೆಯಾ, ಭೂಮಿ ಮುಡಿಸು ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ಸರಿ ಅಮ್ಮ ಅಂತ ಹೇಳಿ ಭೂಮಿಗೆ ಮುಡಿಸ್ತಾ ಇರ್ತಾರೆ. ಅಜಿತ್ಗೆ ತುಂಬಾ ಮನಸ್ಸಲ್ಲಿ ಪ್ರೀತಿ ಇರುತ್ತೆ. ಭೂಮಿನೂ ಕೂಡ ಅಜಿತನೇ ನೋಡ್ತಾ ಇರ್ತಾರೆ. ಏನೋ ಅಲ್ಲ ನೋಡು, ಇಷ್ಟೊಂದು ಪ್ರೀತಿ ಇಟ್ಕೊಂಡು ಈ ರೀತಿ ಮೂಕ ಸನ್ನೆಯಲ್ಲಿ ಮಾಡಿದರೆ ಹೇಗೆ ಅಂತ ಸಂಗೀತ ನಗ್ತಾ ಇರೋದು ಕೂಡ ತುಂಬಾ ನೋವಾಗ್ತಾ ಇರುತ್ತೆ. ಆಗ ಸಂಗೀತ ಅವರು, ಹೂ ಮುಡಿಸಿದ್ದಾಯ್ತು ಅಜಿತ, ಈಗ ಒಳಗಡೆ ಹೋಗಬೇಕು ಬಾ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಆಗ ಅರ್ಚಕರ ಹತ್ರ, ಅರ್ಚಕರೇ, ನಮ್ಮ ಭೂಮಿ ಟ್ರೈನಿಗಂತ ಹೊರಗಡೆ ಹೋಗ್ತಾ ಇದ್ದಾಳೆ, ಅವಳಿಗೆ ಒಳ್ಳೇದಾಗಲಿ ಅಂತ ಅರ್ಚನೆ ಮಾಡಿ ಅಜಿತ್ ಮತ್ತು ಭೂಮಿ ಹೆಸರಿಗೆ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ಆಗ ಅರ್ಚಕರು ಸರಿ ಅಂತ ಹೇಳಿ ಅರ್ಚನೆ ಮಾಡ್ತಾರೆ. ಆಗ ಅರ್ಚನೆ ಮಾಡಿ ಕುಂಕುಮನ ತಂದು ಇಲ್ಲಿ ಅಜಿತ್ ಹತ್ರ ಇಡ್ತಾರೆ. ನೋಡಪ್ಪ, ನಿನ್ನ ಹೆಂಡತಿಗೆ ಈ ಕುಂಕುಮನ ಹಚ್ಚು ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ಕುಂಕುಮ ತಟ್ಟೆನ ಹಿಡ್ಕೊಂಡು ಭೂಮಿನೇ ನೋಡ್ತಾ ಇರ್ತಾರೆ. ಈ ಕಡೆ ಭೂಮಿ ಅಂತೂ ಅಜಿತನೇ ನೋಡ್ತಾ ಇರ್ತಾರೆ. ಆಗ ಅಜಿತ್ ಅವರು, ಭೂಮಿ, ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ದೂರ ಹೋಗಬಾರ್ದು ಭೂಮಿ, ನೀನು ನನ್ನ ಜೊತೆನೇ ಇರಬೇಕು ಭೂಮಿ ಅಂತ ಅಜಿತ್ ತುಂಬಾ ಮನಸಾರೆ ಅಂದ್ಕೊಂಡು ನೋಡ್ತಾ ಇರ್ತಾರೆ. ಆಗ ಸಂಗೀತ ಅವರು, ಲೋ ಅಜಿತ, ಕುಂಕುಮನ ಹಚ್ಚೋ ಅಂತ ಹೇಳ್ತಾರೆ. ಸರಿ ಅಮ್ಮ ಅಂತ ಹೇಳಿ ಅಜಿತ್ ಕುಂಕುಮ ತೆಗೆದು ಭೂಮಿ ಹಣೆಗೆ ಹಚ್ಚುತ್ತಾರೆ. ಹಾಗೆ ಅರಿಶಿನ ಕೂಡ ಭೂಮಿ ಕೆನ್ನೆಗೆ ಹಚ್ಚುತ್ತಾ ಇರ್ತಾರೆ. ಆಗ ಭೂಮಿನೂ ಕೂಡ ಕುಂಕುಮ ತೆಗೆದು ಅಜಿತ್ ಹಣೆಗೆ ಹಚ್ಚುತ್ತಾರೆ. ಇಬ್ಬರು ಕೂಡ ಒಬ್ರನ್ನೊಬ್ರು ನೋಡ್ತಾನೆ ಅಲ್ಲೇ ಕಳೆದು ಹೋಗ್ತಾ ಇರ್ತಾರೆ. ಇಲ್ಲ ಆದ ನಂತರ ದೇವಸ್ಥಾನದ ಹೊರಗಡೆ ಬರ್ತಾರೆ. ಆಗ ಸಂಗೀತ ಅವರು, ಭೂಮಿ ಏನಾಯಿತು, ಆವಾಗಿಂದ ನೋಡ್ತಾ ಇದ್ದೀನಿ ಏನೋ ಬೇಜಾರಲ್ಲಿದೆಯಲ್ಲ. ಓ ಗೊತ್ತಾಯ್ತು ಬಿಡು, ಅಜಿತನ ಬಿಟ್ಬಿಟ್ಟು ಹೋಗಬೇಕು ಅಂತ ತುಂಬ ಬೇಜಾರಾಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಭೂಮಿ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾರೆ. ಭೂಮಿ, ನೀನೇನು ಯೋಚನೆ ಮಾಡಬೇಡ, ನೀನು ಎಲ್ಲೇ ಟ್ರೈನಿಂಗಿಗೆ ಹೋದರೂ ಅಜಿತ್ ಅಲ್ಲಿಗೆ ಬರ್ತಾನೆ, ನೀನೇನು ಯೋಚಿಸ್ಬೇಡ ಅಂತ ಸಂಗೀತ ಹೇಳ್ತಾ ಇರ್ತಾರೆ. ಆಗ ಭೂಮಿ ಅಂತೂ, ಸಾಹೇಬ್ರೆ, ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ, ಆದರೆ ನನ್ನ ಮನಸ್ಸಿಂದ ನಿಮ್ಮನ್ನು ತೆಗೆದು ಹಾಕಲ್ಲ ಸಾಹೇಬ್ರೆ. ನೀವು ಯಾವಾಗಲೂ ನನಗೆ ಎಷ್ಟೇ ಕಾಲ ಬಂದರೂ ನೀವೇ ನನ್ನ ಗಂಡಾಗಿರ್ತೀರಾ. ಯಾವುದೇ ಕಾರಣಕ್ಕೂ ನಾನು ಅದನ್ನು ಬದಲಾಯಿಸಲ್ಲ ಸಾಹೇಬ್ರೆ. ನೀವು ನನಗೆ ಬೇಕು ಸಾಹೇಬ್ರೆ, ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಭೂಮಿ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ತುಂಬಾ ನೊಂದ್ಕೊತಾ ಇರ್ತಾರೆ. ಈ ಅಜಿತ್ಗೂ ಕೂಡ ಭೂಮಿನ ನೋಡ್ತಾ ಇದ್ದರೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಭೂಮಿ ಯಾಕೋ ಹೋಗೋದು ನನಗೆ ಇಷ್ಟನೇ ಆಗ್ತಾ ಇಲ್ಲ, ಭೂಮಿ ನನ್ನ ಜೊತೆನೇ ಇರಬೇಕು ಅನ್ನಿಸ್ತಾ ಇದೆ. ಯಾಕೆ ದೇವರೇ ಈ ರೀತಿ ಮಾಡ್ತಾ ಇದೆಯಾ, ಭೂಮಿ ಯಾವಾಗಲೂ ನನ್ನ ಹೆಂಡತಿಯಾಗಿರಬೇಕು ಅಂತ ಅಜಿತ್ ಕೂಡ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋದವರು ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಆಗ ಭೂಮಿ ತನ್ನ ಬ್ಯಾಗನ್ನು ಪ್ಯಾಕ್ ಮಾಡ್ಕೊತಾ ಇರ್ತಾರೆ. ಭೂಮಿ ಒಂದೊಂದು ಬಟ್ಟೆನ ಹಾಕ್ತಾ ಇರುವಾಗಲೂ ಭೂಮಿಗೆ ತುಂಬಾ ನೋವು ಆಗ್ತಾ ಇರುತ್ತೆ. ಸಾಹೇಬ್ರನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಅಂತ ತುಂಬಾ ನೊಂದ್ಕೊಂಡಿರ್ತಾರೆ. ಹಾಗೆ ಹೊರಗಡೆ ಇಲ್ಲಿ ನಿಂತ್ಕೊಂಡಿರ್ತಾರೆ. ಈ ಮನೆಯನ್ನೆಲ್ಲ ಬಿಟ್ಟು ಹೇಗೆ ಹೋಗೋದು ನಾನು ಅಂತ ತುಂಬಾ ಬೇಜಾರಲ್ಲಿರ್ತಾರೆ. ಆಗ ಲಕ್ಷ್ಮಿ ಅಕ್ಕ ಬರ್ತಾರೆ. ಭೂಮಿ, ನೀನು ಟ್ರೈನಿಂಗಿಗೆ ಹೋಗ್ತಿದ್ಯಾ ಅಂತ ಗೊತ್ತಾಯಿತು, ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಭೂಮಿ ಅಂತ ಹೇಳ್ತಾರೆ. ಲಕ್ಷ್ಮಕ್ಕ, ತುಂಬ ನೋವಾಗ್ತಾ ಇದೆ ಲಕ್ಷ್ಮಕ್ಕ, ಈ ಮನೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಇನ್ಮೇಲೆ ಈ ಮನೆಗೂ ನನಗೂ ಋಣ ಮುಗೀತು ಲಕ್ಷ್ಮಕ್ಕ, ಇನ್ಮೇಲೆ ನಾನು ಹೋದರೆ ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಯಾಕೆ ಬರ್ತೀನಿ, ಯಾವುದೇ ಕಾರಣಕ್ಕೂ ನಾನು ಮತ್ತೆ ಈ ಮನೆಗೆ ಬರಲ್ಲ, ತುಂಬ ನೋವಾಗ್ತಾ ಇದೆ, ಪ್ರತಿಯೊಬ್ಬರನ್ನು ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ ಲಕ್ಷ್ಮಕ್ಕ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಆಗ ಅಲ್ಲ ಭೂಮಿ, ಹಾಗಾದರೆ ಅಜಿತನ್ನು ಬಿಟ್ಟು ಹೋಗೋಕ್ಕೆ ರೆಡಿ ಆಗಿದ್ಯಾ, ಅಂದರೆ ಅಜಿತನ್ನು ಕೂಡ ನಿನ್ನ ಮನಸ್ಸಿಂದ ತೆಗೆದಾಕ್ಬಿಟ್ಟೆ ಹೋಗ್ತಾ ಇದೆಯಲ್ವಾ ಅಂತ ಲಕ್ಷ್ಮಿ ಕೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿ ಒಂದು ಕ್ಷಣ ಇಷ್ಟೆಲ್ಲ ಹೇಳ್ತಾ ಇದ್ದೆ ಅಂದಮೇಲೆ ಹಾಗಾದರೆ ನಿನ್ನ ಕೊರಳಲ್ಲಿ ತಾಳಿ ಯಾಕೆ, ಅಜಿತು ಮನೆಯವರು ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದೆಯಲ್ವಾ, ಆ ತಾಳಿನ ಕಿತ್ತು ಬಿಡು ಅಂತ ಹೇಳ್ತಾರೆ. ಆಗ ಭೂಮಿ, ಏನು ಮಾತಾಡ್ತಾ ಇದ್ದೀರಾ ಲಕ್ಷ್ಮಕ್ಕ ನೀವು ಅಂತ ಕೇಳ್ತಾರೆ. ಹೌದು ಭೂಮಿ, ಈ ಮನೆ ಬಿಟ್ಟು ಹೋಗ್ತಾ ಇದೆಯಾ ಅಂದಮೇಲೆ ಸಾಹೇಬ್ರನ್ನು ಕೂಡ ನಿನ್ನ ಮನಸ್ಸಲ್ಲಿ ಇರಬಾರ್ದಲ್ವಾ, ಆ ತಾಳಿ ಯಾಕೆ ನಿನಗೆ, ಅದನ್ನು ಕಿತ್ತು ಬಿಡು ಅಂತ ಹೇಳ್ತಾರೆ. ಇಲ್ಲ ಲಕ್ಷ್ಮಕ್ಕ, ಯಾವುದೇ ಕಾರಣಕ್ಕೂ ಈ ತಾಳಿ ನಾನು ಕೀಳಲ್ಲ, ಈ ತಾಳಿ ನನ್ನ ಜೀವ, ಈ ತಾಳಿ ಕಿತ್ತು ಅಂದರೆ ನನ್ನ ಜೀವನೇ ಹೊರಟೋಗ್ಬಿಡುತ್ತೆ ಲಕ್ಷ್ಮಕ್ಕ, 7 ಜನ್ಮದಲ್ಲಿ
ಅಜಿತ್ ಸಾಹೇಬ್ರೆ ನನ್ನ ಗಂಡ ಆಗಿರಬೇಕು. ನಾನು ಇದಕ್ಕಂತೂ ಯಾರಿಗೂ ಅವಕಾಶ ಕೊಡಲ್ಲ. ಈ ತಾಳಿನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಇಲ್ಲಿ ಅಜಿತ್ ಕೇಳಿಸ್ಕೊತಾ ಇರ್ತಾರೆ. ಭೂಮಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಇಷ್ಟೊಂದು ಪ್ರೀತಿ ಇದ್ರೂ ಕೂಡ ಭೂಮಿ ಯಾಕೆ ಬಚ್ಚಿಡ್ತಾ ಇದ್ದಾಳೆ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಏನು ಮಾತಾಡ್ತಾ ಇದೆಯಾ ಭೂಮಿ, ಹಾಗಾದರೆ ಈ ತಾಳಿನೂ ಬೇಕು ಅಂತ್ಯಾ, ಈ ಮನೆ ಬೇಡ ಅಂತ್ಯಾ, ಅಥವಾ ಸಾಹೇಬ್ರನ್ನ ಬಿಟ್ಟು ಹೋಗೋ ಅಂದರೆ ಅದು ಇಲ್ಲ ಅಂತ್ಯಾ, ಏನೇನಿದ್ದು ನಿನ್ನ ಪ್ರೀತಿನ ಅಜಿತ್ ಸಾಹೇಬ್ರ ಮುಂದೆ ಹೇಳ್ಕೋಬೋದಲ್ವೇನೆ ಅಂತ ಹೇಳ್ತಾರೆ. ಇಲ್ಲ ಲಕ್ಷ್ಮಕ್ಕ, ಅವ್ರ ಮುಂದೆ ಹೇಳ್ಕೊಂಡ್ರೆ ದೊಡ್ಡ ತಪ್ಪಾಗುತ್ತೆ. ಆಸ್ತಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂದರೆ ಆ ಅಪವಾದ ನನ್ನ ಮೇಲೆ ಬರಬಾರ್ದು ಲಕ್ಷ್ಮಕ್ಕ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ತಾಳಿ ಬಿಚ್ಚಲ್ಲ. ಈ ತಾಳಿ ನನ್ನ ಕೊನೆ ಉಸಿರಿರುವವರೆಗೂ ಇರಬೇಕು ಅಂತ ಭೂಮಿ ಹೇಳಿದಾಗ ಅಜಿತ್ ಅಂತೂ ಬೆಚ್ಚಿ ಬೀಳ್ತಾರೆ. ಕೊನೆಗೂ ಅಜಿತ್ ಇಲ್ಲಿ ಭೂಮಿ ಪ್ರೀತಿಯನ್ನು ನೋಡಿ ಶಾಕ್ ಆಗ್ತಾರೆ. ಹಾಗೆ ಅಜಿತ್ಗೆ ಭೂಮಿ ಮೇಲೆ ಇನ್ನಷ್ಟು ಪ್ರೀತಿ ಬರುತ್ತೆ. ಯಾವುದೇ ಕಾರಣಕ್ಕೂ ಭೂಮಿನ ಕಳಿಸಲ್ಲ ಅಂತ ಅಜಿತ್ ನಿರ್ಧಾರ ಮಾಡ್ತಾರೆ. ಕೊನೆಗೂ ಅಜಿತ್ ಭೂಮಿ ಒಂದಾಗ್ತಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.